ಫ್ಲೆಕ್ಸ್ ಅಲೈನ್ಮೆಂಟ್ ಹಾಗೂ ಜಸ್ಟಿಫೈ ಬಗ್ಗೆ ಕಲಿಲಿಕ್ಕಿದ್ದೇವೆ. ಓಕೆ, ಸೊ ಇಲ್ಲಿ ನಾನು ಒಂದು ಡಿವ್ ಅನ್ನು ತಗೊಂಡಿದ್ದೀನಿ. ಆ ಡಿವ್ವಿಗೆ ID ಕಂಟೈನರ್ ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಈ ಕಂಟೈನರ್ ಡಿವ್ ಒಳಗೆ 3 ಡಿವ್ ಅನ್ನು ಬರ್ದಿದ್ದೀನಿ. ಓಕೆ, ಸೊ ಇಲ್ಲಿ ನಾನು ಕಸ್ಟಮ್ ಕ್ಲಾಸ್ ನೇಮ್ ಅನ್ನು ಕೊಟ್ಟಿದ್ದೀನಿ. ಸೊ ಐಟಮ್ ಹಾಗೂ ಐಟಮ್ 1 ಅಂತ ನಾನು ಕ್ಲಾಸ್ ನೇಮ್ ಅನ್ನು ಕೊಟ್ಟಿದ್ದೀನಿ. ಓಕೆ, ಸೊ ಈ ಡಿವ್ ಒಳಗೆ H3 ಟ್ಯಾಗ್ ಒಳಗೆ ನಾನು ಐಟಮ್ 1, ಐಟಮ್ 2, ಐಟಮ್ 3 ಅಂತ ಬರ್ದಿದ್ದೀನಿ. ಓಕೆ, ಸೊ ಇದಕ್ಕೆ ಇವಾಗ ನಾವು ಸ್ಟೈಲ್ ಅನ್ನು ಕೊಡೋಣ. ಸೊ ಇಲ್ಲಿ ಸ್ಟೈಲ್ ಟ್ಯಾಗ್ ಒಳಗೆ ನಾನು ಕೆಲವೊಂದು ಸ್ಟೈಲ್ಸ್ ಅನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಒಂದು ಬೇಸಿಕ್ ಸ್ಟೈಲ್ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನಾನು ಮಾರ್ಜಿನ್ 0.5 rem ಅಂತ ಕೊಡ್ತೀನಿ. ಓಕೆ, ಇವಾಗ ನಾನು ಈ ಕಂಟೈನರ್ ಐಡಿಗೆ ಫ್ಲೆಕ್ಸ್ ಅನ್ನು ಕೊಡ್ತೀನಿ. ಓಕೆ, ಸೊ ಇಲ್ಲಿ ಕಂಟೈನರ್ ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಡ್ತೀನಿ. ಓಕೆ, ಸೊ ಸೇವ್ ಮಾಡಿದ್ರೆ ಇದು ಹಾರಿಜಾಂಟಲ್ ವೇ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಎಲ್ಲ ಐಟಮ್ಸ್ಗಳು. ಓಕೆ, ಸೊ ಇವಾಗ ನಾನು ಈ ಐಟಮ್ಸ್ಗಳಿಗೆ ಒಂದು ಬೇಸಿಕ್ ಆರ್ ಒಂದು ಇನಿಷಿಯಲ್ ಸೈಜ್ ಅನ್ನು ಕೊಡ್ತೀನಿ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಫ್ಲೆಕ್ಸ್ ಬೇಸಿಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಎಲಿಮೆಂಟಿಗೆ ಇನಿಷಿಯಲ್ ಸೈಜ್ ಅನ್ನು ಕೊಡ್ಬೋದು. ಸೊ ಇಲ್ಲಿ ನಾನು 300 ಪಿಕ್ಸೆಲ್ ಅನ್ನು ಕೊಡ್ತೀನಿ. ಸೊ ಸೇವ್ ಮಾಡಿದ್ರೆ ಇಲ್ಲಿ ಐಟಮ್ಸ್ 300 ಪಿಕ್ಸೆಲ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇವಾಗ ನಾವು ಅಲೈನ್ಮೆಂಟ್ ಪ್ರಾಪರ್ಟೀಸ್ಗಳ ಬಗ್ಗೆ ಒಂದೊಂದಾಗಿ ನೋಡೋಣ. ಸೊ ಇಲ್ಲಿ ನಾನು ಜಸ್ಟಿಫೈ ಕಂಟೆಂಟ್ ಅಂತ ಕೊಡ್ತೀನಿ. ಜಸ್ಟಿಫೈ ಹೈಫನ್ ಕಂಟೆಂಟ್. ಓಕೆ, ಸೊ ಇದರಲ್ಲಿ ತುಂಬಾ ವ್ಯಾಲ್ಯೂಸ್ಗಳಿದೆ. ಓಕೆ, ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಫ್ಲೆಕ್ಸ್ ಬೇಸಿಸ್ 200 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಇಲ್ಲಿ ನಾನು 100 ಪಿಕ್ಸೆಲ್ ಅಂತ ಫ್ಲೆಕ್ಸ್ ಬೇಸಿಸ್ ಅನ್ನು ಕೊಟ್ಟಿದ್ದೀನಿ. ಸೊ ಇವಾಗ ನಾವು ಒಂದೊಂದೇ ವ್ಯಾಲ್ಯೂಸ್ ಅನ್ನು ಕೊಡ್ತಾ ಹೋಗೋಣ. ಸೊ ಮೊದಲಿಗೆ ಫ್ಲೆಕ್ಸ್ ಸ್ಟಾರ್ಟ್. ಸೊ ಸೇವ್ ಮಾಡಿದ್ರೆ ಸೊ ಇದು ಫ್ಲೆಕ್ಸ್ ಸ್ಟಾರ್ಟ್ ಅನ್ನೋದು ಡಿಫಾಲ್ಟ್ ಆಗಿ ಇರುವಂತಹ ಜಸ್ಟಿಫಿಕೇಶನ್. ಓಕೆ, ಸೊ ಇವಾಗ ನಾನು ಫ್ಲೆಕ್ಸ್ ಎಂಡ್ ಅಂತ ಕೊಡ್ತೀನಿ. ಸೊ ಇವಾಗ ನೋಡಿದ್ರೆ ಈ ಲೈನಿನ ಎಂಡಿಗೆ ಈ ಐಟಮ್ಸ್ ಶಿಫ್ಟ್ ಆಯ್ತು. ಓಕೆ, ಸೊ ಅದೇ ತರ ಸೆಂಟರ್ ಅಂತಾನು ಕೊಡ್ಬೋದು. ಸೊ ಐಟಮ್ಗಳು ಸೆಂಟರಿಗೆ ಅಲೈನ್ ಆಯ್ತು. ಓಕೆ, ಸೊ ಅದಲ್ಲದೆ ನಾವು ಸ್ಪೇಸ್ ಬಿಟ್ವೀನ್ ಅಂತ ಕೊಡ್ಬೋದು. ಓಕೆ, ಸ್ಪೇಸ್ ಬಿಟ್ವೀನ್ ಅಂತ ಕೊಟ್ಟಾಗ ನಾವು ಈ ಎಲಿಮೆಂಟ್ಸ್ಗಳ ಮಿಡ್ಲ್ ಅಲ್ಲಿ ಸ್ಪೇಸ್ ಜನರೇಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಪೇಸ್ ಈವನ್ಲಿ. ಸ್ಪೇಸ್ ಈವನ್ಲಿ ಅಂದ್ರೆ ಸೊ ಈ ಐಟಮ್ಸ್ಗಳ ಸೈಡ್ ಅಲ್ಲಿ ಮಿಡ್ಲ್ ಅಲ್ಲಿ ಸೊ ಎಲ್ಲ ಕಡೆ ಈವನ್ ಆಗಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಪೇಸ್ ಅರೌಂಡ್. ಸೊ ಸೇವ್ ಮಾಡಿದ್ರೆ ಸೊ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಮತ್ತೆ ಬಿಗಿನಿಂಗ್ ಹಾಗೂ ಎಂಡ್ ಅಲ್ಲಿ ಏನು ಸ್ಪೇಸ್ ಕಡಿಮೆ ಇರುತ್ತೆ, ಮಿಡ್ಲ್ ಅಲ್ಲಿ ಹೆಚ್ಚು ಸ್ಪೇಸ್ ಇರುತ್ತೆ. ಓಕೆ, ಸೊ ಈ ತರ ನಾವು ಒಂದು ಕಂಟೆಂಟ್ ಅನ್ನು ಜಸ್ಟಿಫೈ ಮಾಡ್ಬೋದು. ಸೊ ಇದರ ಆಪ್ಷನ್ಸ್ ಅನ್ನು ನಾನು ಇವಾಗ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೀವು ಬೇಕಿದ್ರೆ ಈ ಆಪ್ಷನ್ಸ್ ಅನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನಾವು
ಅಲೈನ್ ಐಟಮ್ಗಳ ಬಗ್ಗೆ ನೋಡೋಣ. ಓಕೆ, ಸೊ ಜಸ್ಟಿಫೈ ಕಂಟೆಂಟ್ ಅನ್ನು ನಾವು ಹಾರಿಜಾಂಟಲಿ ಏನು ಸ್ಪೇಸ್ ಅನ್ನು ಕೊಡ್ಲಿಕ್ಕೆ, ಸೊ ಹಾರಿಜಾಂಟಲಿ ಅಲೈನ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಸೊ ಅಲೈನ್ ಐಟಮ್ಸ್ ಅನ್ನು ನಾವು ವರ್ಟಿಕಲಿ ಏನು ಅಲೈನ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಓಕೆ, ಸೊ ಮೊದಲಿಗೆ ನಾವು ಈ ಕಂಟೈನರಿಗೆ ನಾವು ಹೈಟ್ ಅನ್ನು ಕೊಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾನು ಹೈಟ್ 600 ಪಿಕ್ಸೆಲ್ ಅಂತ ಕೊಡ್ತೀನಿ. ಓಕೆ, ಸೊ ಅದೇ ತರ ನಾನು ಇಲ್ಲಿ ಈ ಕಂಟೈನರಿಗೆ ಬ್ಯಾಕ್ಗ್ರೌಂಡ್ ಕಲರ್ ಅನ್ನು ಕೊಡ್ತೀನಿ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ #555 ಅಂತ ಕೊಡ್ತೀನಿ. ಓಕೆ, ಸೊ ಸೇವ್ ಮಾಡಿದ್ರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಡಿಸ್ಪ್ಲೇ ಆಗ್ತಿದೆ. ಅದೇ ತರ ಈ ಕಂಟೈನರಿನ ಹೈಟ್ 600 ಪಿಕ್ಸೆಲ್ ಕೊಟ್ಟಿದ್ದೀನಿ. ಓಕೆ, ಇವಾಗ ನಾವು ಅಲೈನ್ ಐಟಮ್ ಪ್ರಾಪರ್ಟಿಯನ್ನು ಯೂಸ್ ಮಾಡೋಣ. ಓಕೆ, ಸೊ ಇಲ್ಲಿ ಅಲೈನ್ ಐಟಮ್ಸ್, ಸೊ ಇಲ್ಲಿ ಕೂಡ ತುಂಬಾ ಏನು ವ್ಯಾಲ್ಯೂಸ್ಗಳಿದೆ ಅಲೈನ್ ಐಟಮಿಗೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲು ನಾನು ಫ್ಲೆಕ್ಸ್ ಸ್ಟಾರ್ಟ್ ಅಂತ ಕೊಡ್ತೀನಿ. ಸೊ ಸೇವ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಐಟಮ್ ಟಾಪಿಗೆ ಏನು ಫಿಕ್ಸ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ನಾನು ಫ್ಲೆಕ್ಸ್ ಎಂಡ್ ಅಂತ ಕೊಟ್ಟು ಸೇವ್ ಮಾಡಿದಾಗ ಸೊ ಇದು ಬಾಟಮ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದೇ ತರ ಸೆಂಟರ್, ಸೊ ಐಟಮ್ಗಳು ಸೆಂಟರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇದರಲ್ಲಿ ಡಿಫಾಲ್ಟ್ ವ್ಯಾಲ್ಯೂ ಸ್ಟ್ರೆಚ್ ಆಗಿರುತ್ತೆ. ಓಕೆ, ಸೊ ಇದು ಸೊ ಎಂಟೈರ್ ಏನು ಕಂಟೈನರಿಗೆ ಐಟಮ್ಸ್ಗಳು ಸ್ಟ್ರೆಚ್ ಆಗಿರುತ್ತೆ. ಸೊ ಇದು ಡಿಫಾಲ್ಟ್ ವ್ಯಾಲ್ಯೂ. ಓಕೆ, ಸೊ ಈ ಆಪ್ಷನ್ಸ್ ಗಳನ್ನು ಕೂಡ ನಾನು ಸೇವ್ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನಾನು ಕಮೆಂಟ್ ಅನ್ನು ಹಾಕ್ತೀನಿ. ಓಕೆ, ಸೊ ಇಲ್ಲಿ ಜಸ್ಟಿಫೈ ಕಂಟೆಂಟ್ ಏನ್ ಮಾಡುತ್ತೆ, ಸೊ ಐಟಮ್ಸ್ ಗಳನ್ನು ಹಾರಿಜಾಂಟಲಿ ಅಲೈನ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ಅಲೈನ್ ಐಟಮ್ಸ್ ಹಾರಿಜಾಂಟಲಿ. ಓಕೆ, ಸೊ ಜಸ್ಟಿಫೈ ಕಂಟೆಂಟ್ ಹಾರಿಜಾಂಟಲಿ ಐಟಮ್ಸ್ ಅನ್ನು ಅಲೈನ್ ಮಾಡುತ್ತೆ. ಅದೇ ತರ ಅಲೈನ್ ಐಟಮ್ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಅಲೈನ್ ಐಟಮ್ಸ್ ವರ್ಟಿಕಲ್. ಓಕೆ, ಸೊ ವರ್ಟಿಕಲ್ ಆಗಿ ಐಟಮ್ಸ್ ಅನ್ನು ಏನು ಅಲೈನ್ ಮಾಡುತ್ತೆ. ಓಕೆ, ಸೊ ನಾವಿಲ್ಲಿ ಹೈಟ್ ಅನ್ನು ಕೊಡ್ಬೇಕಾಗುತ್ತೆ. ಸೊ ಮಸ್ಟ್ ಬಿ ಹೈಟ್. ಸೊ ನಾವು ಒಂದು ಕಂಟೈನರಿಗೆ ಹೈಟ್ ಅನ್ನು ಕೊಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಈ ವ್ಯಾಲ್ಯೂಸ್ ನಮ್ಗೆ ನೋಡಕ್ಕಾಗಲ್ಲ. ಓಕೆ, ಸೊ ಇಲ್ಲಿ ನಾನು ಅಲೈನ್ ಐಟಮ್ ಫ್ಲೆಕ್ಸ್ ಸ್ಟಾರ್ಟ್ ಅಂತ ಕೊಟ್ಟಿರ್ತೀನಿ. ಓಕೆ, ಸೊ ನೆಕ್ಸ್ಟ್ ನಾವು ಅಲೈನ್ ಕಂಟೆಂಟ್ ಬಗ್ಗೆ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟಿ ಅಲೈನ್ ಕಂಟೆಂಟ್. ಓಕೆ, ಸೊ ಇಲ್ಲಿ ಕೂಡ ತುಂಬಾ ಪ್ರಾಪರ್ಟೀಸ್ ಗಳಿದೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಐಟಮ್ಸ್ ಗಳನ್ನು ಸ್ವಲ್ಪ ಜಾಸ್ತಿ ಆಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಓಕೆ, ಈಗ ಸೇವ್ ಮಾಡಿದ್ರೆ ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲ ಐಟಮ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಾನು ಈ ಕಂಟೈನರಿಗೆ ಇಲ್ಲಿ ಫ್ಲೆಕ್ಸ್ ರ್ಯಾಪ್ ಅಂತ ಕೊಡ್ತೀನಿ. ಸೊ ಇವಾಗ ಸೇವ್ ಮಾಡಿದ್ರೆ ಸೊ ಇಲ್ಲಿ ಐಟಮ್ಸ್ಗಳು ಒಂದಾದ್ಮೇಲೆ ಒಂದು ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಇವಾಗ ನಾವು ಇಲ್ಲಿ ಅಲೈನ್ ಕಂಟೆಂಟ್ ಪ್ರಾಪರ್ಟಿಯನ್ನು ಕೊಡ್ತಾ ಹೋಗೋಣ.
ಓಕೆ. ಸೊ ಇಲ್ಲಿ ಮೊದಲು ನಾನು ಫ್ಲೆಕ್ಸ್ ಸ್ಟಾರ್ಟ್ ಅಂತ ಕೊಡ್ತೀನಿ. ಸೊ ಇವಾಗ ಸೇವ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಈ ಎಲ್ಲ ಒಂದೊಂದು ರೋಯಿನ ಮಧ್ಯ ತುಂಬಾ ಸ್ಪೇಸ್ ಇತ್ತು. ಸೊ ನಾವು ಫ್ಲೆಕ್ಸ್ ಸ್ಟಾರ್ಟ್ ಅಂತ ಕೊಟ್ಟಾಗ ಆ ಸ್ಪೇಸ್ ಎಲ್ಲ ಏನು ರೆಡ್ಯೂಸ್ ಆಗಿ ಟಾಪಿಗೆ ಫಿಕ್ಸ್ ಆಗಿದೆ. ಓಕೆ. ಸೊ ಅದೇ ತರ ಫ್ಲೆಕ್ಸ್ ಎಂಡ್ ಅಂತಾನು ಕೊಡ್ಬೋದು. ಸೊ ಎಲ್ಲ ಎಂಡಿಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದೇ ತರ ನಾವು ಸೆಂಟರ್ ಅಂತ ಕೊಡ್ಬೋದು. ಸೊ ಐಟಮ್ಸ್ಗಳು ಸೆಂಟರಿಗೆ ಏನು ಅಲೈನ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಸ್ಪೇಸ್ ಬಿಟ್ವೀನ್. ಸೊ ಇಲ್ಲಿ ಒಂದೊಂದು ರೋಯಿನ ಮಧ್ಯೆ ಸ್ಪೇಸ್ ಜನರೇಟ್ ಆಗುತ್ತೆ. ಸೊ ಇದು ಡಿಫಾಲ್ಟ್ ಆಗಿರುವಂತಹ ವ್ಯಾಲ್ಯೂ. ಓಕೆ. ನೆಕ್ಸ್ಟ್ ನಾನು ಸ್ಪೇಸ್ ಅರೌಂಡ್. ಸೊ ಇಲ್ಲಿ ಸ್ಪೇಸ್ ಎಲ್ಲ ಕಡೆ ಜನರೇಟ್ ಆಗ್ತಾ ಇದೆ. ಸೊ ಅದೇ ತರ ನೆಕ್ಸ್ಟ್ ಸ್ಟ್ರೆಚ್. ಸೇವ್ ಮಾಡಿದ್ರೆ ಇದು ಸ್ಟ್ರೆಚ್ ಆಗಿದೆ. ಓಕೆ. ಸೊ ಈ ತರ ನಾವು ಅಲೈನ್ ಕಂಟೆಂಟ್ ಅನ್ನು ಯೂಸ್ ಮಾಡುವಂಥದ್ದು. ಸೊ ಈ ಅಲೈನ್ ಕಂಟೆಂಟ್ ಅನ್ನು ನಾವು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ರೋ ಅಲ್ಲಿ ಐಟಮ್ಸ್ ಗಳು ಇದ್ದಾಗ ನಾವು ಅಲೈನ್ ಕಂಟೆಂಟ್ ಅನ್ನು ಯೂಸ್ ಮಾಡ್ತೀವಿ. ಓಕೆ. ಸೊ ಇವಾಗ ಈ ಪ್ರಾಪರ್ಟಿದು ಎಲ್ಲ ಏನು ವ್ಯಾಲ್ಯೂಸ್ ಅನ್ನು ನಾನಿಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿ ನಾನು ಕಮೆಂಟ್ ಕೊಡ್ತಾ ಇದ್ದೀನಿ. ಓಕೆ. ಸೊ ಅಲೈನ್ ಐಟಮ್ಸ್ ವರ್ಟಿಕಲಿ ಇದನ್ನು ಯಾವಾಗ ಯೂಸ್ ಮಾಡ್ತೀವಿ? ಸೊ ಇಲ್ಲಿ ಈ ಸ್ಪೇಸ್ ಅನ್ನು ನೀವು ತೆಗಿಬೇಕು ಅಂದ್ರೆ ನಾವು ಅಲೈನ್ ಕಂಟೆಂಟ್ ಅನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ವೇರ್ ಎಕ್ಸ್ಟ್ರಾ ಸ್ಪೇಸ್. ಓಕೆ. ಇಲ್ಲಿ ನಾವು ಸಿಂಗಲ್ ಎಲಿಮೆಂಟಿಗೂ ಕೂಡ ನಾವು ಅಲೈನ್ಮೆಂಟ್ ಅನ್ನು ಹಾಕ್ಬೋದು. ಓಕೆ. ಸೊ ಮೊದಲು ಇಲ್ಲಿ ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆ. ಸೊ ಇವಾಗ ಒಂದು ವೇಳೆ ನಿಮ್ಗೆ ಇಲ್ಲಿ ಐಟಮ್ 2ಗೆ ನಿಮ್ಗೆ ಅಲೈನ್ಮೆಂಟ್ ಅನ್ನು ಹಾಕಬೇಕು ಅಂದ್ರೆ ನೀವು ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಓಕೆ. ಸೊ ಇಲ್ಲಿ ನಾನು ಐಟಮ್ 2 ಕ್ಲಾಸ್ ಅನ್ನು ತಗೊಳ್ತೀನಿ. ಓಕೆ. ಐಟಮ್ 2. ಸೊ ಈ ಕ್ಲಾಸಿಗೆ ನಾನು ಐಟಮ್ 2 ಕ್ಲಾಸಿಗೆ ಇವಾಗ ಅಲೈನ್ಮೆಂಟ್ ಅನ್ನು ಹಾಕ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿ ನಾನು ಮೊದಲು ಕಮೆಂಟ್ ಕೊಡ್ತೀನಿ. ಅಲೈನ್ ಸಿಂಗಲ್ ಐಟಮ್ ವರ್ಟಿಕಲ್. ಓಕೆ. ಸೊ ನಾವು ಒಂದು ಸಿಂಗಲ್ ಐಟಮಿಗೆ ಅಲೈನ್ಮೆಂಟ್ ಅನ್ನು ಆಡ್ ಮಾಡಲಿಕ್ಕೆ ನಾವು ಅಲೈನ್ ಸೆಲ್ಫ್ ಪ್ರಾಪರ್ಟಿಯನ್ನು ಯೂಸ್ ಮಾಡ್ತೀವಿ. ಓಕೆ. ಸೊ ಈ ಅಲೈನ್ ಸೆಲ್ಫ್ ಪ್ರಾಪರ್ಟಿಗೂ ಕೂಡ ಕೆಲವೊಂದು ಏನು ಆಪ್ಷನ್ಸ್ ಗಳಿದೆ. ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗೋದಾದ್ರೆ ಫ್ಲೆಕ್ಸ್. ಇವಾಗ ಇಲ್ಲಿ ಇದು ಐಟಮ್ ಫ್ಲೆಕ್ಸ್ ಸ್ಟಾರ್ಟ್ ಅಲ್ಲಿ ಇದೆ. ಓಕೆ. ಸೊ ಡಿಫಾಲ್ಟ್ ಆಗಿ ಫ್ಲೆಕ್ಸ್ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ನಾನು ಫ್ಲೆಕ್ಸ್ ಎಂಡ್ ಮಾಡ್ತೀನಿ. ಓಕೆ. ಸೇವ್ ಮಾಡಿದ್ರೆ ನೀವು ನೋಡ್ಬೋದು ಐಟಮ್ 2 ಬಾಟಮಿಗೆ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅದೇ ತರ ನೀವು ಸೆಂಟರ್ ಅಂತಾನು ಕೊಡ್ಬೋದು. ಸೊ ಐಟಮ್ ಸೆಂಟರ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ. ಸೊ ಇವಾಗ ನಾನು ಈ ಆಪ್ಷನ್ಸ್ ಗಳನ್ನು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ನೆಕ್ಸ್ಟ್ ನಾವು ಈ ಎಲಿಮೆಂಟ್ ಗಳನ್ನು ನಾವು ಏನು ಚೇಂಜಸ್ ಮಾಡದೆ ಈ ಎಲಿಮೆಂಟ್ಸ್ ಗಳ ಆರ್ಡರ್ ಅನ್ನು ಯಾವ ರೀತಿ ಚೇಂಜ್ ಮಾಡಬಹುದು ಅಂತ ನೋಡೋಣ. ಸೊ ಈ ಮಾರ್ಕಪ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಮಾಡದೆ ಬರೀ CSS ಅಲ್ಲಿ ಯಾವ ರೀತಿ ಆರ್ಡರ್ ಅನ್ನು ಚೇಂಜ್ ಮಾಡಬಹುದು ಅಂತ ನೋಡೋಣ. ಓಕೆ. ಸೊ ಇಲ್ಲಿ ಐಟಮ್ 2 ಇದೆ. ಸೊ ಇಲ್ಲಿ ನಾನು
ಐಟಮ್ 1 ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಐಟಮ್ 3 ಕೊಡ್ತೀನಿ. ಓಕೆ, ಸೊ ಇಲ್ಲಿ ನಾವು ಈ ತರ ಆರ್ಡರ್ ಅನ್ನು ಚೇಂಜ್ ಮಾಡಬೇಕು ಅಂದ್ರೆ ನಾವು ಆರ್ಡರ್ ಪ್ರಾಪರ್ಟಿಯನ್ನು ಯೂಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಐಟಮ್ 1, ಐಟಮ್ 2, ಐಟಮ್ 3, ಸೊ ಈ ಆರ್ಡರ್ ಅಲ್ಲಿ ಇದೆ. ಸೊ ಇವಾಗ ನಾನು ಐಟಮ್ 1ಗೆ ಆರ್ಡರ್ 3 ಅಂತ ಕೊಡ್ತೀನಿ. ಓಕೆ, ಸೊ ಐಟಮ್ 2ಗೆ ಆರ್ಡರ್ 2 ಅಂತ ಕೊಡ್ತೀನಿ. ಓಕೆ, ಸೊ ಐಟಮ್ 3ಗೆ ಆರ್ಡರ್ 1 ಅಂತ ಕೊಡ್ತೀನಿ. ಸೊ ಇಲ್ಲಿ ಐಟಮ್ 1, ಐಟಮ್ 2, ಐಟಮ್ 3 ಅಂತ ಇದೆ. ಸೊ ಇವಾಗ ನಾನು ಸೇವ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಐಟಮ್ 1, ಐಟಮ್ 2, ಐಟಮ್ 3 ಈ ತರ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಾವು ನಮ್ಮ ಮಾರ್ಕಪ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಮಾಡದೆ ಬರೀ CSS ಅಲ್ಲಿ ನಾವು ಈ ಐಟಮ್ಸ್ ಗಳ ಆರ್ಡರ್ ಅನ್ನು ಚೇಂಜ್ ಮಾಡಿದ್ವಿ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹಲವಾರು ಫ್ಲೆಕ್ಸ್ ಬಾಕ್ಸಿನ ಅಲೈನ್ಮೆಂಟ್ ಪ್ರಾಪರ್ಟೀಸ್ ಗಳ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಗ್ರಿಡ್ ಲೇಔಟ್ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣ.